ನಿಯಂತ್ರಿಸುವಲ್ಲಿ ನಾನು ಆಗಿದ್ದೇನೆ ಅನ್ನುವಂತ ನಿಟ್ಟಿನಲ್ಲಿ ಬೇಸರವನ್ನ ಹೊರಗಾಕಿದ್ದಾರೆ. ರಾಜೀನಾಮೆಯ ಬಗ್ಗೆ ಸಭಾಪತಿ ಹೊರಟ್ಟಿ ಅವರು ಮಾತನಾಡಿದ್ದಾರೆ. ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅನ್ನೋದಾಗಿ ಹೇಳಿದ್ದಾರೆ. ಸದನದಲ್ಲಿ ನಡೆದಂತಹ ಬೆಳವಣಿಗೆ ಮನಸ್ಸಿಗೆ ಬೇಸರ ತಂದಿದೆ. ಈ ಬೆಳವಣಿಗೆಯನ್ನ ನಿಯಂತ್ರಿಸುವಲ್ಲಿ ನಾನು ವಿಫಲನಾಗಿದ್ದೇನೆ. ಈ ಮೂಲಕವಾಗಿ ಸಭಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅನ್ನೋದಾಗಿ ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮೇಲ್ಮನೆಯ ಚಿಂತಕರ ಚಾವಡಿ ಅಂತ ಕರೀತಾರೆ. ಆದ್ರೆ ಸದನದಲ್ಲಿ ಈ ರೀತಿಯಾಗಿ ಆಡಿದೆಯಲ್ಲ, ಏನ್ ಕತೆ ಇದು? ಘೋಷಣೆ ಕೂಗಿದ್ದಾರೆ. ಗದ್ದಲದ ಕೆಲ ಬಿಲ್ಗಳು ಕೂಡ ಪಾಸ್ ಆಗಿದೆ. ಏನೋ ಚರ್ಚೆ ಆಗಿ ಈ ರೀತಿಯಾಗಿ ಬಿಲ್ ಪಾಸ್ ಆಗ್ಬಿಟ್ಟಿದೆಯಲ್ಲ, ಇನ್ನು ನಾನು ಸದನದಲ್ಲಿದ್ದು ಏನು ಪ್ರಯೋಜನ? ಇನ್ನು ಹುದ್ದೆಗೆ ಘನತೆ ಗೌರವ ಎಲ್ಲವೂ ಇದೆ, ಆದ್ರೆ ಈ ರೀತಿಯಾದಂತಹ ವರ್ತನೆಯಿಂದ ಬಹಳ ಬೇಜಾರಾಗಿದೆ ಅಂತ ಭಾವುಕರಾಗಿ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ ಈ ಬಗ್ಗೆ ಮಾತನಾಡಿದ್ದಾರೆ. ತನ್ಮೂಲಕವಾಗಿ ಈಗಾಗಲೇ ಇಡೀ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹಾಗಾಗಿ ಈ ಸಂಬಂಧ ಬಸವರಾಜ ಹೊರಟ್ಟಿ ಅವರು ಭಾವುಕರಾಗಿ ಮಾತನಾಡಿದ್ದಾರೆ. ಇತ್ತಿತ್ತಲಾಗಿ ನಡೀತಿರೋಂಥ ಸದನ ನಡೀತಂಥ ಘಟನೆಗಳು ಮೊನ್ನೆ ನೀವು ನೋಡಿರ್ಬೋದು. 2 ದಿವಸ ಆ ಸಭಾಪತಿಗೆ ಯಾರು ಹೇಳಂಗಿಲ್ಲ ಅಂತ ತಿಳಿದು ಗದ್ದಲ ಮಾಡ್ತಾರೆ. ಸದನ ನಡೆಸೋದು ಭಾಳ ಕಷ್ಟದ ಪರಿಸ್ಥಿತಿ ಐತಿ. ಆಮೇಲೆ ಏನಿದೆ ಅಂದ್ರೆ ಇವೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿದಾಲ್ಕ ಆ ಸ್ಥಾನದಾಗ ಕೂತ್ಕೊಂಡ್ರೆ ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯರು ಅಂತೇಳಿ ನನಗೆ ಅನಿಸೋದಿಲ್ಲ. ಅಲ್ಲಿ ನಮಗೆ ನಡ್ಸೋಕೆ ಶಕ್ತಿನೇ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದಿಲ್ಲ. ಮತ್ತು ಬೇಕಾದಷ್ಟು ಸರಿ ವಾರ್ನಿಂಗ್ ಕೊಡ್ತೀನಿ, ಮಾಡ್ತೀನಿ. ಮತ್ತು ಇಂಪಾರ್ಟೆಂಟ್ ಇಶ್ಯೂ ಇರ್ತಾವೆ, ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂ ಹೋಗ್ತಾರೆ. ಹಿಂಗಾಗಿ ಬಿಲ್ಗಳಿಗೆ ಅದನ್ನು ಕೇಳಿ ಬಿಲ್ ಎಷ್ಟು ಇಂಪಾರ್ಟೆಂಟ್ ಬಿಲ್ ಇರ್ತಾವೆ, ಆ ಬಿಲ್ ಗದ್ದಲಾಗ ಪಾಸ್ ಮಾಡೋದು. ಈ ಕಡೆ ಸರ್ಕಾರನೂ ಹೋಗ್ತಾರೆ, ಬಿಲ್ ಮಾಡಬೇಕು. ಈಗ ನೀವು ಬಜೆಟ್ ಬಿಲ್ ಐತಿ, ಬಜೆಟ್ ಬಿಲ್ ಮಾಡ್ಲಿಕ್ಕೆ ನಾಳೆಲ್ಲ ಯಾರಿಗೂ ಪಗಾರ ಸಿಗೋದಿಲ್ಲ. ಇಂಥ ಗದ್ದಲಾಗಾಗಿ ಯಾರು ಮಾತು ಕೇಳಲ್ಲ. ಹಂಗೆ ಗದ್ದಲಾಗ ಧಿಕ್ಕಾರ ಅವು ಕೂಗೋದ್ರಾಗ ನಮ್ಮ ಇವು. ಮತ್ತು ನಮ್ಮಲ್ಲಿ ಏನು ನೇಮ ಐತಂದ್ರೆ ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು, ಮತ್ತು ಧಿಕ್ಕಾರಕ್ಕೆ ಹೋಗಬಾರ್ದು, ಹೊರಗಿನ ವಸ್ತು ತರಬಾರ್ದು. ಎಲ್ಲ ತರ್ತಾರೆ, ಪ್ಲೇ ಕಾರ್ಡ್ ತರ್ತಾರೆ, ಅವರು ತರ್ತಾರೆ, ಇವ್ರು ತರ್ತಾರೆ. ಅಲ್ಲಿ ನಾವು ಮೂಕ ಪ್ರೇಕ್ಷಕರಂತೆ ಕುಂದಿರ್ಬೇಕು. ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು 45 ವರ್ಷ ಅನುಭವ ಇದ್ದಂಥವ್ರು 11 ಮಂದಿ ಮುಖ್ಯಮಂತ್ರಿ ನೋಡೀನಿ, 12 ಮಂದಿ ಸಭಾಪತಿಗಳು ನೋಡೀನಿ. ಇಷ್ಟು ಸದನ ನಡ್ಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ತಿಳ್ಕೊಂಡೆ. ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಈಗ ನಾವು ಬಂದು ಕಾಣ್ ಮಾಡಿದ್ವಿ, ಯಾರು ಪ್ರಶ್ನೆ ಕೇಳ್ತಾರೆ ಅವ್ರು ಅಷ್ಟು ಸ್ವಲ್ಪ ಕ್ವಶನ್ ಕೇಳ್ಬೇಕಂದ್ರೆ, ಅವರು ಯಾರಿಗೆ ಕಾಲಿಂಗ್ ರಿಲೀಸ್ ಮಾಡ್ತಾರೋ ಅಷ್ಟೇ ಕೇಳ್ಬೇಕು. ಎಲ್ಲರೂ ಹೇಳ್ತಾರೋ ಕೇಳೋಂಗಿಲ್ಲ, ನಮ್ಮ ಪರ್ಮಿಷನ್ ತೊಗೊಳಂಗಿಲ್ಲ, ಏನಿಲ್ಲ ಎದ್ದೋದು ಅಂತ ಹೇಳ್ತಾರೆ. ಅಲ್ಲಿ ನಾವು ಮೊನ್ನೆ 17 ನಿಮಿಷ ಸುಮ್ಮ ಕೂತಿಲ್ಲ. ನೀವು ನೋಡಿರ್ಬೇಕು. ನೀವು ಮೊನ್ನೆ 17 ನಿಮಿಷ ಸದನದಲ್ಲಿ ಏನು ಬೇಕಾದ ಮಾಡಿ ಸುಮ್ಮ ಕೂತ್ಕೊಂಡೆ. ನಾನು ನೋವಾಯ್ತದೆ ಮನಸ್ಸಿಗೆ. ಅಂದ್ರೆ ಅಷ್ಟು ಅಲ್ಲಿ ಇನ್ಎಫಿಷಿಯೆಂಟ್ ಆದ್ಮೇಲೆ ಅಂತ ಅನ್ನುವಂಥ ಭಾವನೆ. ಅದಕ್ಕೆ ಈ ಸ್ಥಾನದಲ್ಲಿ ಮುಂದುವರಿದರಲ್ಲಿ ಏನು ಹುರುಳಿಲ್ಲ, ಯಾಕಿರ್ಬೇಕಿಲ್ಲಿ ಅನ್ನುವಂಥ ಒಂದು ತಲೆಯೊಳಗೆ ಬರ ಇರುತ್ತೆ. ಅದಕ್ಕೆ ಮೋಸ್ಟ್ಲಿ ನಾನು ಅಲ್ಲಿ ಇರಬಾರ್ದು ಅಂತ ತೀರ್ಮಾನ ಮಾಡಿದೆ. ಇತ್ತಿತ್ತಲಾಗಿ ನಡೀತಿರೋಂಥ ಸದನ ನಡೀತಂಥ ಘಟನೆಗಳು ಮೊನ್ನೆ ನೀವು ನೋಡಿರ್ಬೋದು. 2 ದಿವಸ ಆ ಸಭಾಪತಿಗೆ ಯಾರು ಹೇಳಂಗಿಲ್ಲ ಅಂತ ತಿಳಿದು ಗದ್ದಲ ಮಾಡ್ತಾರೆ. ಸದನ ನಡೆಸೋದು ಭಾಳ ಕಷ್ಟದ ಪರಿಸ್ಥಿತಿ ಐತಿ. ಆಮೇಲೆ ಏನಿದೆ ಅಂದ್ರೆ ಇವೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿದಾಲ್ಕ ಆ ಸ್ಥಾನದಾಗ ಕೂತ್ಕೊಂಡ್ರೆ ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯರು ಅಂತೇಳಿ ನನಗೆ ಅನಿಸೋದಿಲ್ಲ. ಅಲ್ಲಿ ನಮಗೆ ನಡ್ಸೋಕೆ ಶಕ್ತಿನೇ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದಿಲ್ಲ. ಮತ್ತು ಬೇಕಾದಷ್ಟು ಸರಿ ವಾರ್ನಿಂಗ್ ಕೊಡ್ತೀನಿ, ಮಾಡ್ತೀನಿ. ಮತ್ತು ಇಂಪಾರ್ಟೆಂಟ್ ಇಶ್ಯೂ ಇರ್ತಾವೆ, ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂ ಹೋಗ್ತಾರೆ. ಹಿಂಗಾಗಿ ಬಿಲ್ಗಳಿಗೆ ಅದನ್ನು ಕೇಳಿ